ಫ್ರೆಂಡ್ಸ್, ಇವಾಗ ನಾನು ಶಾಪಲ್ಲಿದ್ದೀನಿ. ನಮ್ಮ ಶಾಪ್ ಇರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಗುಲ್ಬರ್ಗದಿಂದ ಬ್ಲಾಗ್ನ ಮಾಡೋದು. ಸೊ ನಮ್ಮ ಶಾಪ್ ಬಂದುಬಿಟ್ಟು ಇಲ್ಲಿ ಸೂಪರ್ ಮಾರ್ಕೆಟ್ ನಿಯರೇ ಇದೆ. ಸೊ ಸೂಪರ್ ಮಾರ್ಕೆಟ್ ಅಂತಂದರೆ ಇಲ್ಲಿಂದ 1 ಕಿಲೋಮೀಟ್ರ್ ಆಗ್ಬೋದು, ಅಂದರೆ ಶಾ ಬಜಾರ್. ಓಕೆ, ಸೂಪರ್ ಮಾರ್ಕೆಟ್ ನಿಯರೇ ಇದೆ. ಸೊ ನಾವು ಏನೇನು ಸಾಮಾನು ತಂದರೂ ಶಾಪಿಂಗಿಗೆ ಅಲ್ಲಿಂದನೇ ತರೋದು ಹೋಲ್ಸೇಲ್ ರೇಟಿಗೆ. ಸೊ ನಮ್ಮ ಶಾಪ್ ಬಂದುಬಿಟ್ಟು ಬುಕ್ ಸ್ಟಾಲು ಮತ್ತಂದರೆ ಫ್ಯಾನ್ಸಿ ಸ್ಟೋರ್ ಎರಡೂ ಇರೋದು. ನಾನು ಆಲ್ರೆಡಿ ಶಾಪಿಗೆ ಹೋಗೋದು ಬ್ಲಾಗ್ನ ಹಾಕಿದ್ದೆ, ಓಕೆನಾ. ಬಟ್ ಅಲ್ಲಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಅದನ್ನೆಲ್ಲ ನಾನು ನಿಮ್ಗೆ ತೋರಿಸಿಲ್ಲ. ಸೊ ಇವತ್ತು ನಾನು ತೋರಿಸ್ತೀನಿ, ವೀಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿರಿ. ಓಕೆ, ಒಂದೊಂದಾಗೆ ತೋರಿಸ್ತೀನಿ, ಪೂರ್ತಿ ನೋಡಬೇಕು. ಇದು ನೋಡಿ, ಇದು ಬ್ರಾಸ್ಲೆಟ್ ಲೇಡೀಸು. ಇದು ಲೇಡೀಸ್ ಬ್ರಾಸ್ಲೆಟ್ಟು. ನೋಡಿ, ಗೆಜ್ಜೆ ಕಿಚನ್, ಇದು ಗೆಜ್ಜಿರೋದು. ಇನ್ನೊಂದು ಥರದ ಗೆಜ್ಜೆ, ಅದಕ್ಕೆ ಹೆವಿಲ ಇದೆ, ಇದಕ್ಕೆ ಹೆವಿಲ ಇಲ್ಲ. ಇಲ್ಲಿ ನೋಡಿ, ಇದು ಒಂಥರ ಕಿಚನು ಬ್ರಾಸ್ಲೆಟ್. ಇಲ್ಲಿ ನೋಡಿ, ಇದು ಒಂಥರ ಬ್ರಾಸ್ಲೆಟ್ ಬೀಡ್ಸ್. ನೋಡಿ, ಮತ್ತೆ ಕಿಚನ್ ಬ್ರಾಸ್ಲೆಟ್. ಇಲ್ಲಿ ನೋಡಿ, ಕತ್ತಲ್ಲಿ ಹಾಕಿರೋ ಚೈನು ಮತ್ತು ಅದಕ್ಕೆ ಪೆಂಡೆಂಟು. ಇವೆಲ್ಲ ನೀವು ಆನ್ಲೈನಲ್ಲೆಲ್ಲ ನೋಡ್ತಿದ್ದೀರಾ, ಬಟ್ ಇದನ್ನು ನಮ್ಮ ಹತ್ರ ಜಾಸ್ತಿ ಸೇಲ್ ಆಗೋದು. ಇದು ಎವಿಲ್ಲ, ಇದು ಕೈಯಲ್ಲಿ ಹಾಕ್ಕೊಳ್ಳೋಕ್ಕೆ. ಇದು ಕಾಶಿ ದಾರ, ಸಣ್ಣದು, ದೃಷ್ಟಿ ಆಗಬಾರ್ದಂಥ ಕಾಲಿಗೆ ಮತ್ತು ಕತ್ತಿಗೆಲ್ಲ ನಾವು ಕಟ್ಕೋತೀವಲ್ವ, ಸೊ ಅದಕ್ಕೂ. ಉಳಿದಿದ್ದೆಲ್ಲ ಚಿಕ್ಕ ಚೈನು ಆ್ಯಸ್ ಇಟ್ ಈಸು. ಇದು ನೋಡಿ, ಸ್ಕ್ರಬ್ ಎವರ್ ಯೂತ್. ಇದು ಕ್ರಂಚಿ. ಕಲರ್ ಡಿಫ್ರೆಂಟ್ ಕಲರ್ ಇದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಪೌಚ್ ಮಕ್ಕಳದು. ಪಾಂಡ್ಸ್ ಕ್ರೀಮ್, ನಿಶಾ ಬ್ಲ್ಯಾಕ್ ಮೆಹಂದಿ, ಟಿಕ್ಲಿ ಪ್ಯಾಕೆಟ್, ಸ್ಟೋನ್ ಸ್ಮಾಲ್ ಇಯರಿಂಗ್ಸ್, ರಬ್ಬರ್ ಬ್ಯಾಂಡ್. ಇಲ್ಲಿ ನೋಡಿ, ಸ್ಟಿಕ್ಕರ್ಸ್, ಸ್ಟೋನ್ ಸ್ಟಿಕ್ಕರ್ಸ್, ಸ್ಮಾಲ್ ಸ್ಟಿಕ್ಕರ್ಸ್. ಇಲ್ಲಿ ನೋಡಿ, ಇದನ್ನು ಸ್ಟಿಕ್ಕರ್ಸ್. ಬೇಗ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಓವಲ್ ಶೇಪು ಸ್ಟೋನ್ ಸ್ಟಿಕ್ಕರ್ಸ್, ಸ್ಮಾಲ್ ಬ್ಲ್ಯಾಕ್ ಸ್ಟಿಕ್ಕರ್ಸ್. ಇದು ಐಲೈನರ್. ಇದು ಕಣ್ಣಿಗೂ ಹಚ್ಕೋತಾರೆ, ಹಣೆಗೂ ಹಚ್ಕೋತಾರೆ. ಸಾಫ್ಟ್ ಕೇರ್, ಸಾರಿ ಸೇಫ್ ಕೇರ್ ಸೇಫ್ ಕೇರ್. ಇದು ಇಯರಿಂಗ್ಸು, ಆಲ್ರೆಡಿ ಒಂದು ಸೇಲ್ ಆಗಿದೆ ಇಲ್ಲಿಂದು. ಇದು ಸೇಫ್ಟಿ ಪಿನ್. ಮುಂಚೆಲ್ಲ ಬಂಚ್ ಬರ್ತಿತ್ತು, ಇವಾಗೆಲ್ಲ ಈ ಥರ ಪ್ಯಾಕೆಟಲ್ಲಿ ಬರ್ತಿದೆ. ಇದು ನಮ್ಮ ಮಕ್ಕಳಿಗೆ ಪೌಡ್ರೆಲ್ಲ ಹಚ್ತೀವಲ್ವ, ಸೊ ಅದು ಸ್ಪಂಜ್ ಪೌಡ್ರ್ ಹಚ್ಚೋದು. ಪೌಡ್ರು ಪಫ್ ನೋಡಿ. ಇಲ್ಲಿ ಸ್ಟಿಕ್ಕರ್ಸ್ ಇದೆ, ಇದು ಸ್ಟಿಕ್ಕರ್ಸು. ಆ್ಯಂಡ್ ಇದು ಫ್ಲವರ್ ಇಯರಿಂಗ್ಸ್. ಇಯರಿಂಗ್ಸಲ್ಲೇ ಸ್ವಲ್ಪ ವೆರೈಟಿ ಜಾಸ್ತಿ ಇದೆ. ಇಲ್ಲಿ ನೋಡಿ, ಇದು ಇಯರಿಂಗ್ಸು, ಇದು ಇಯರಿಂಗ್ಸು, ಇದು ಇಯರಿಂಗ್ಸು. ಆವಾಗಲೇ ರಬ್ಬರ್ ಬ್ಯಾಂಡ್ ಬ್ಲ್ಯಾಕಲ್ಲಿ ನೋಡಿದ್ವಲ್ಲ, ಇವಾಗ ಕಲರಲ್ಲಿದೆ ನೋಡಿ ರಬ್ಬರ್ ಬ್ಯಾಂಡು. ಆ್ಯಂಡ್ ಈ ಸ್ಮಾಲ್ ರಬ್ಬರ್ಸು ಮಕ್ಕಳಿಗೆ ಈ ಥರ ಬ್ಯಾಗಲ್ಲಿ ಬಂದಿದೆ, ಎಷ್ಟು ಕ್ಯೂಟಾಗಿ ನೋಡಿ. ಇದು ಸ್ಮೈಲಿ ಇಯರಿಂಗ್ಸು. ತುಂಬ ದಿನದ ಮೇಲೆ ನಾನು ಅಬೌವ್ 25 ಇಯರ್ಸ್ ಫ್ರೆಂಡ್, ಅಂದರೆ ತುಂಬ ಚೈಲ್ಡ್ಹುಡ್ ಫ್ರೆಂಡ್ಸು ಅವರು. ಅದರಲ್ಲಿ ಒಬ್ಬಳು ನನಗೆ ಇವತ್ತು ರವಿವಾರ ಅಮಾವಾಸ್ಯೆ ಇದೆ. ನಮ್ಮ ಕಡೆ ಎಲ್ಲ ಐತಾರ ಅಮಾವಾಸ್ಯೆ ಅಂತಾರೆ, ನಮ್ಗೆ ಕಲಬುರ್ಗಿಯಲ್ಲೆಲ್ಲ ಐತಾರ ಅಮಾವಾಸ್ಯೆ ಇದೆ. ಸ್ವಲ್ಪ ಹೊರಗೆ ಹೋಗಮ್ಮಿ ಗುಡಿಗೆ ಎಲ್ಲರೇ ಭಾಳ ದಿನದ ಮೇಲೆ, ನನಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆದಂಗೆ ಆಗ್ತದ, ಮತ್ತು ಅಮಾವಾಸ್ಯೆ ಹೋಗೂ ಬಂದಂಗೆ ಆಗ್ತದ, ಸ್ವಲ್ಪ ಹೋಗಮ್ಮಿ ಅಂತಂದಳು. ಆಯಿತು ಅಂತ ನಮ್ಮ ಕಲಬುರ್ಗಿದಾಗ ಶ್ರೀ ಶರಣ ಬಸವೇಶ್ವರ ಗುಡಿಗೆ ನಾವು ಹೋಗಿದ್ವಿ. ಅದಾದ ನಂತರ ಸ್ವಲ್ಪ ಅಲ್ಲೆಲ್ಲ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಇವತ್ತು ಸ್ವಲ್ಪ ರಶ್ ಕಮ್ಮಿ ಇತ್ತು, ಬಟ್ ಮೊನ್ನೆ ಸಂಕ್ರಾಂತಿಗೆ ಹೋಗಿದ್ವಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಕಂಪೇರ್ ಟು ಆವತ್ತು ಇವತ್ತು ಸ್ವಲ್ಪ ನಮಗೆ ಲೀಸಿಯನ್ಸ್ ಅನಿಸ್ಬಿಡ್ತು ಹೋಗಿ ದರ್ಶನ ಮಾಡೋಕ್ಕೆ. ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು
ಒಂದು ಸ್ವಲ್ಪ ಹೊತ್ತು 1 ಅವರ್ 2 ಅವರ್ ಕುತ್ಕೊಂಡಿದ್ವಿ ಹೊರಗಡೆ. ಇದು ನನ್ನ ಮಗಳು ಫೇವ್ರೆಟ್ ಟೆಂಪಲ್ಲು. ಅದಾದ ನಂತರ ನೆಕ್ಸ್ಟ್ ಅವಳು ನನಗೆ ಇಲ್ಲಿಂದ ಸಾಯಿ ಮಂದಿರ ಹೋಗೋಣ ಅಂತಂದರು. ಸಾಯಿ ಮಂದಿರ ಹೆಸರು ಸಾಯಿ ಮಂದಿರ, ಬಟ್ ಅದು ಬರೋದು ಏರಿಯಾ ಗುಲ್ಬರ್ಗದಲ್ಲಿ ರಾಮ ಮಂದಿರ ಹತ್ರ. ಇವಾಗ ನಾವು ಬ್ರಿಡ್ಜ್ ಕ್ರಾಸ್ ಮಾಡತ್ತೀವಿ ನೋಡ್ರಿ. ಸೊ ಅದು ಏರಿಯಾ ಬಂದುಬಿಟ್ಟು ರಾಮ ಮಂದಿರ, ಬಟ್ ನಾವು ಹೋಗ್ತಿರೋದು ಸಾಯಿ ಮಂದಿರ. ಓಕೆ, ಎರಡು ಅಕ್ಕಪಕ್ಕನೇ ಇರೋದು. ಆಯಿತಾ, ಅಲ್ಲಿ ಈಗ ಹೋಗ್ಬಿಟ್ಟು ಸೊ ಸಾಯಿ ಮಂದಿರ ದರ್ಶನವನ್ನು ಮಾಡಿಬರೋಣ ಅಂತಂದ್ಲು. ಭಾಳ ದಿನದ ಮೇಲೆ, ತುಂಬ ಲಾಂಗ್ ಫ್ರೆಂಡ್ ನಾವು. ಸೊ ನಾನು ಇವಾಗ ಬ್ಲಾಗ್ ಇನ್ನೂ ಸ್ಟಾರ್ಟ್ ಮಾಡಿದ್ದೀನಲ್ವ, ಸೊ ಫೇಸ್ ರಿವೀಲಿಂಗು ಅದು ಇದು ಏನು ಏನಂತಾರಲ್ಲ ತೋರಿಸಿಲ್ಲ ಅವಳದು, ಇನ್ನೂ ವಿಡಿಯೋದಲ್ಲಿ ಬೇಡ ಅಂತ. ಆ್ಯಂಡ್ ಅವಳಿಗೂ ಅಷ್ಟು ಕ್ಯಾಮ್ರಾ ಫ್ರೆಂಡ್ಲಿ ಅಲ್ಲ, ಸೊ ಅದಕ್ಕೋಸ್ಕರ ಫೈನಲಿ ನಾವು ಒಂದು 4-5 ಗಂಟೆಗೆಲ್ಲ 4-5 ಗಂಟೆಗೆಲ್ಲ ಅಲ್ಲಿ ರೀಚ್ ಆದ್ವಿ. ಅದಾದಮೇಲೆ ನನಗೆ ಅವಳು ಇನ್ನೊಂದು ಏನಪ್ಪ ಅಂತಂದರೆ, ನಾವಲ್ಲಿ ಅಕ್ಕಿ, ಬೇಳೆ, ಸಕ್ಕರೆ ಇದೆಲ್ಲ ನಾವು ಅಲ್ಲಿ ಕೊಡ್ಬೋದು ಅಂತ ಅಂದ್ಲು. ನಂಗೆ ಫಸ್ಟ್ ಟೈಮ್ ನಂಗೆ ಅಷ್ಟು ಗೊತ್ತಿರಲಿಲ್ಲ. ನಾವು ಇವಾಗೆಲ್ಲ ದಾಸೋಹದಲ್ಲೆಲ್ಲ ಊಟ ಮಾಡ್ತೀವಲ್ವ, ಹಂಗಾಗ್ಬಿಟ್ಟು ನಾವು ಇದೆಲ್ಲ ಕೊಡ್ಬೋದು ಅಂತ ಅಂದ್ಲು. ಅಲ್ಲಿ ನಾನು ನೋಡಿದೆ, ಈ ಬಾಕ್ಸ್ ಎಲ್ಲ ಇಟ್ಟಿದ್ದರು. ಹೋಗಬೇಕಾದ್ರೆ ನಾವು ಅಲ್ಲಿ ಏನಂತಾರಲ್ಲ ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ತುಪ್ಪ, ಸಕ್ಕರೆ, ತೊಗರಿಬೇಳೆ, ಕಡಲೆಬೇಳೆ, ರವೆ, ಸೊ ಈ ಥರ ಎಲ್ಲ ಬಾಕ್ಸ್ ಇಟ್ಟಿದ್ದರು. ನಾನು ಫಸ್ಟ್ ಟೈಮ್ ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ಬಟ್ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಟೈಮ್ ಹೋದಾಗ ನಾನು ಕೂಡ ಕೊಟ್ಟು ಬರ್ತೀನಿ. ಕೆಲವೊಂದು ಮ್ಯಾಟ್ರ್ ನಾವು ನಮ್ಮೂರಲ್ಲಿದ್ದರೂ ಕೂಡ ಕೆಲವೊಂದು ನಮ್ಗೆ ಗೊತ್ತಿರಲ್ಲ ನೋಡಿ. ಸೊ ಈ ಕಡೆ ದಾಸೋಗ್ ಎಂಟ್ರಿ. ಸೊ ನಾವು ದಾಸೋಗ್ ಜಸ್ಟ್ ನಾನು ಫಸ್ಟ್ ಟೈಮ್ ಬರ್ತಿದ್ದೀನಲ್ಲ, ತೋರಿಸು ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಇವಾಗೇನು ಓಪನ್ ಇರಲ್ಲ, ಅದು ಮಧ್ಯಾಹ್ನ ಟೈಮಲ್ಲಿ ಅಷ್ಟೇ ಇರುತ್ತೆ. ನಾವು ಸುಮ್ಮನೆ ಜಸ್ಟ್ ಕ್ಯಾಜುವಲ್, ನಂಗೆ ತೋರಿಸು, ನಂಗೆ ಅಷ್ಟು ಐಡಿಯಾ ಇಲ್ಲ. ಸೊ ನೋಡಿ, ಇದು ದಾಸೋಹ ಅಂತೆ. ನಾನು ಜಾಸ್ತಿ ಬಂದರೆ ದೇವ್ರ ದರ್ಶನ ಮಾಡಿಬಿಟ್ಟು ಆ ಕಡೆಯಿಂದನೇ ಹೋಗ್ತಿದ್ದೆ. ನಾನು ಇಷ್ಟು ಒಳಗಡೆ ಎಲ್ಲ ಬಂದಿಲ್ಲ. ಸೊ ಫೈನಲಿ ಬಂದು ರೀಚ್ ಆದ್ವಿ.